ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇದನ್ನೇ ಏನಾಗುತ್ತೆ, ಅದೇನೋ ವಾರ್ತಾ ಪ್ರಸಾರ ಮಂತ್ರಿ ಆಗಿರ್ತಾರಂತೆ ಇಂದಿರಾ ಗಾಂಧಿ ನೆಹರು ಕ್ಯಾಬಿನೆಟಲ್ಲಿ, ಗೊತ್ತಿಲ್ಲ ನಮಗೆ ಸರಿಯಾಗಿ. ಆದರೆ ಆಕೆನ ಪ್ರಧಾನಮಂತ್ರಿ ಮಾಡಬೇಕಾಗಿರುತ್ತೆ. ಆವಾಗ ಆಯ್ಕೆ ಗುಜರಾತ್ ಅಂತ ಅಂದ್ಬಿಟ್ಟು ಅಢಾಕ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆತ ಯಾವುದೋ ಬಾಡಿಗೆ ಮನೆಯಲ್ಲಿ ರೂಮ್ ಮಾಡ್ಕೊಂಡಿರ್ತಾರಂತೆ, ಹರ್ಕಲ್ ಚಾಪೆಲ್ ಮಲಗ್ತಿರ್ತಾರಂತೆ. ಇಂಥವರೆಲ್ಲ ಬೇಕಿಲ್ಲ ರೀ. ಕಾಂಗ್ರೆಸ್ ಏನು ಅಂದರೆ ಮಜಾ ಮಾಡೋದಕ್ಕೋಸ್ಕರ ಇರೋದು ಕಾಂಗ್ರೆಸ್ನಲ್ಲಿರೋರು. ಮತ್ತು ಕಾಂಗ್ರೆಸ್ಸಿನ ಯಾರು ಹೈಕಮಾಂಡ್ ಅಂತೀವಿ ಅವ್ರೇನು ಮಾಡ್ತಾರೆ, ಇಂಥದನ್ನೆಲ್ಲ ಬೆಳೆಯೋಕ್ಕೆ ಬಿಡೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಏನೂ ಇರೋದಿಲ್ಲ ರೀ. ಲಕ್ಷಾಂತರ ಕೋಟಿ ಏನೂ ಕೆಲಸ ಮಾಡದೆ 4th ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಶ್ರೀಮತಿ ಸೋನಿಯಾ ಗಾಂಧಿಯವರು ಯಾರು ಕ್ವಶನೇ ಮಾಡೋದಿಲ್ವಲ್ಲ. ಡೆಮಾಕ್ರಸಿಯ 4th ಪಿಲ್ಲರ್ ಅಂತೀವಿ ನಾವು, ಟಿ ವಿ ಮತ್ತು ಪ್ರೆಸ್ ಮೀಡಿಯಾನ ಕ್ವಶನ್ ಮಾಡೋದೇ ಇಲ್ವಲ್ಲ. ಎಲ್ಲಿವರೆಗೂ ನೀವು ಹೇಳ್ಕೊತೀರಾ ರೀ? ಯಾರೋ ಆಭರಣ ಇಟ್ಟರು, ಅಮೇರಿಕಾದಲ್ಲಿ ಡೆಮಾಕ್ರಸಿ 4th ಪಿಲ್ಲರ್ ಆಗಿರ್ಬೋದು ಪ್ರೆಸ್. ಯಾಕೆ ಅಂತಂದರೆ ನಿನ್ನೆ ದಿವಸ ನಾವು ಟಿ ವಿನಲ್ಲಿ ನೋಡ್ತಾ ಇದ್ವಿ, ಕೊರೋನಾ ಟೈಮಲ್ಲಿ ನೀವು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ರಿಷಿ ಸುನಕ್, ಬ್ರಿಟನ್ನಿನ ಪ್ರಧಾನಮಂತ್ರಿ, ಅವ್ರನ್ನ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಅವರ ವಿಷಯನೆಲ್ಲ ತೊಗೋತಾ ಇದ್ರು, ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಜೂರಿಗಳ ಮುಂದೆ. ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾವಾಗ ಬರುತ್ತೆ? ಇದನ್ನು ಯೋಚನೆ ಮಾಡಬೇಕು. ಇಂಥ ಪರಿಸ್ಥಿತಿ 70 ವರ್ಷಗಳಾದರೂ ಇಂಥ ಪರಿಸ್ಥಿತಿ ಡೆವಲಪ್ ಆಗೋಕ್ಕೆ ಬಿಟ್ಟಿಲ್ಲ. ಬನಾನಾ ರಿಪಬ್ಲಿಕ್ ಮಾಡಿರೋದಕ್ಕೆ ಇವರು ದೇಶದ ಜೊತೆಗೆ ಏನು ಅವ್ಯವಹಾರ ಮಾಡಿದ್ದಾರೆ ಅದಕ್ಕೆ ಜ್ವಲಂತ ಉದಾಹರಣೆಗಳು. ಬನ್ನಿ ಇನ್ನೂ ಉದಾಹರಣೆಗಳು ಹೇಳಬೇಕು ನೋಡಿ. 1975ನೇ ಇಸ್ವಿನಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಇಂದಿರಾ ಗಾಂಧಿ ವಿರುದ್ಧ ತೊಡೆ ತಟ್ತಾರೆ. ಜಯಪ್ರಕಾಶ್ ನಾರಾಯಣ್ ಯೂತ್ ಲೀಡರ್ ಆಗಿ ಹೊರಹೊಮ್ತಾರೆ. ಆ ಜಯಪ್ರಕಾಶ್ ನಾರಾಯಣನ್ನ ಇವ್ರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಶ್ರೀಮತಿ ಇಂದಿರಾ ಗಾಂಧಿಯವರು ತುಂಬ ಸರ್ಕಸ್ ಮಾಡ್ತಿರ್ತಾರೆ. ಭಿಂದ್ರನ ಮಾಲೆ ಅಂತ ಅಂದ್ಬಿಟ್ಟು ನೋಡಿ, ಪಂಜಾಬಿನ ಸಿಖ್ರು ಬೆಂಬಲಿಸ್ತಾ ಇದ್ದಾರೆ. ತಪ್ಪು ಇದು. ಏನು ಅಂತಂದರೆ 84ನೇ ಇಸ್ವಿನಲ್ಲಿ ಡೆಲ್ಲಿನಲ್ಲಿ ಸಿಖ್ ದಂಗೆ ಆಗುತ್ತೆ. ದಂಗೆ ಆದರೆ ಜಗದೀಶ್ ಟೈಟ್ಲರ್ ಅಂದ್ಬಿಟ್ಟು ಮತ್ತು ಇನ್ನೊಬ್ರು ಯಾರು, ಅವ್ರ ಹೆಸರು ಸದ್ಯಕ್ಕೆ ಜ್ಞಾಪಕ ಬರ್ತಿಲ್ಲ, ಇವರೇನು ಮಾಡ್ತಾರೆ, ಅಲ್ಲಿ ಸಿಖ್ರು ಜಾಸ್ತಿ ಜನ ಇರ್ತಾರೆ, ಅವ್ರ ಕೊರಳಿಗೆ ಉರಿತಕ್ಕಂಥ ಟೈರ್ಗಳನ್ನ ಸುಟ್ಟುಬಿಟ್ಟು ಅವ್ರನ್ನ ಕೊಲೆ ಮಾಡ್ತಾರೆ. ಹಿಂದುಗಳ ಹಿಂದೆಗಡೆ ಕೈಕಾಲುಗಳನ್ನ ಕಟ್ಬಿಟ್ಟು ಉರಿತಕ್ಕಂಥ ಟೈರ್ಗಳನ್ನ ಕತ್ತಿಗೆ ಹಾಕ್ಬಿಟ್ಟು ಕೊಲೆ ಮಾಡ್ತಾರೆ. ಇಂಥ ಅಮಾಯಕವಾಗಿ. ಮತ್ತು ಕೋರ್ಟ್ಗಳಿಗೆ ಮರ್ಯಾದೆನೇ ಕೊಡಲ್ಲ ಇವ್ರಿಗೆ. ಬನ್ನಿ ಹೇಳ್ತೀನಿ ಕೋರ್ಟ್ಗಳಿಗೆ ಹೇಗೆ ಮರ್ಯಾದೆ ಕೊಡೋಲ್ಲ ಅಂತ. 1975 ಇಸ್ವಿನಲ್ಲಿ ರಾಜನಾರಾಯಣ್ ಅಂತ ಇರ್ತಾರೆ. ಅವರು ಇಂದಿರಾ ಗಾಂಧಿ ಸೋತಿದ್ದು, ಇಂದಿರಾ ಗಾಂಧಿ ಗೆದ್ದಿದ್ದು ಅನೈತಿಕ ದಾರಿ ಅಂತ ಅಂದ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಅಲಹಾಬಾದ್ ಹೈಕೋರ್ಟ್ ಇದು. ಅಲಹಾಬಾದ್ ಹೈಕೋರ್ಟಲ್ಲಿ ಇಂದಿರಾ ಗಾಂಧಿ ಆಯ್ಕೆಯನ್ನು ಅಸಿಂಧುಗೊಳಿಸ್ತಾರೆ. ಅಂದರೆ ನೀನು ಆಯ್ಕೆ ಆಗಿರೋದು ತಪ್ಪಮ್ಮ, ನೀನು ಜಾಗ ಖಾಲಿ ಮಾಡಬೇಕು, ನೀನು ಮೋಸದ ದಾರಿಯಿಂದ ಗೆದ್ದಿದೀಯ ಅಂತ. ಆಗ ಇದೇ ಕಾಂಗ್ರೆಸ್ನವರು ಡೆಮಾಕ್ರಸಿ ನಮ್ಮ ಅಪ್ಪನ ಸ್ವತ್ತು ಅಂತ ಹೇಳ್ಕೊಳ್ಳೋರು ಏನು ಮಾಡ್ತಾರೆ, ಎಮರ್ಜೆನ್ಸಿ ಹೇಳ್ತಾರೆ ರೀ ಇಂದಿರಾ ಗಾಂಧಿ. ಏನು ಇದ್ದಕ್ಕಿದ್ದಂಗೆ ಓವರ್ ನೈಟಲ್ಲಿ ನಮ್ಮದೆಲ್ಲ ಸ್ವಾತಂತ್ರ್ಯ ಹರಣ ಆಗುತ್ತೆ, ಎಲ್ಲರೂ ಯಾವುದೋ ಬೇರೆ ದೇಶದವ್ರು ನಮ್ಮನ್ನು ರೂಲ್ ಮಾಡ್ತಾಯಿದ್ದಾರೆ, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ವಾತಾವರಣ. ಲಕ್ಷಾಂತರ ಕೋಟ್ಯಾಂತರ ಜನ ಜೈಲಿಗೆ ಕಳಿಸ್ತಾರೆ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಅವ್ರ ಬಗ್ಗೆ ಬರೋದೇ ಇಲ್ಲ ವಿಷಯ. ಯಾಕೆ ಅಂದರೆ ನಮ್ಮ ಪ್ರೆಸ್ ಮೀಡಿಯಾ ಅವತ್ತೇನಿತ್ತು, ಇವ್ರು ಹೌದಪ್ಪಗಳು, ಸರ್ಕಾರ ಏನು ಹೇಳುತ್ತೆ ಅದನ್ನು ಬೂಸ್ಟ್ ಮಾಡ್ತಿರ್ತಾರೆ ಇವ್ರು. ಯಾಕೆಂದರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುತ್ತೆ, ಏನೇನೋ ಬರ್ತಿರುತ್ತೆ. ಬಿಸ್ನೆಸ್ ಹೊಸದಾಗ್ಕೊಂಡ್ರಿಂದ ಬಿಸ್ನೆಸ್ ಇಂಟ್ರೆಸ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ಸಾವಿರಾರು ಜನ ಸಾಯ್ತಾರೆ, ಸಾವಿರಾರು ಜನ ಜೈಲುಗಳೆಲ್ಲ ಕಣ್ಮರೆಯಾಗಿ ಹೋಗ್ಬಿಡ್ತಾರೆ. ಅದರಲ್ಲಿ ನೋಡಿ, ಮೈಕೆಲ್ ಫರ್ನಾಂಡಿಸು, ಜಾರ್ಜ್ ಫರ್ನಾಂಡಿಸು ಮುಖ್ಯ ರೈಲ್ವೆ ಮಂತ್ರಿಯಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಧಿಕಾರ ತಗೋತಾರೆ. ಅವ್ರ ತಮ್ಮ ಮೈಕೆಲ್ ಫರ್ನಾಂಡಿಸ್ ಅಂತ, ಅವ್ರ ತಮ್ಮ ಲಾರೆನ್ಸ್ ಫರ್ನಾಂಡಿಸ್ ಅಂತ, ಅವ್ರನ್ನ ಜೈಲಲ್ಲೇ ಸಾಯ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಸತ್ತು ಹೋಗ್ತಾರೆ. ಹೀಗೆ ಅನೇಕ ಜನ ಸತ್ತು ಹೋಗ್ತಾರೆ. ಎಮರ್ಜೆನ್ಸಿ ಕೋರ್ಟ್ಗೆ ಮರ್ಯಾದೆ ಕೊಡ್ತೀವಿ, ಕಾನೂನಿಗೆ ಮರ್ಯಾದೆ ಕೊಡ್ತೀವಿ ಅನ್ನೋದು ಇವರು DNA ಇಲ್ಲ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ರಾಜನಾರಾಯಣ್ ಅವರು ಕೋರ್ಟ್ ಗೆದ್ದಾಗ, ಹೈಕೋರ್ಟ್ ಕೇಸ್ ಹಾಕಿ ಗೆದ್ದಾಗ ಇದೇ ಶ್ರೀಮತಿ ಗಾಂಧಿಯವರು ಧಿಕ್ಕರಿಸ್ತಾರೆ. ಆ ಕೋರ್ಟ್ನ ಧಿಕ್ಕರಿಸಿ ದೇಶದಲ್ಲಿ ಎಮರ್ಜೆನ್ಸಿ ಹೇರ್ತಾರೆ. ಎಮರ್ಜೆನ್ಸಿ ಹೇರ್ಬಿಟ್ಟು ಅಧಿಕಾರ ನಡೆಸ್ತಾರೆ. ಎಲ್ಲ ಅಧಿಕಾರನ ಕೇಂದ್ರೀಕೃತ ಮಾಡ್ತಾರೆ. ಕೋರ್ಟ್ಗೆ ಮರ್ಯಾದೆ ಕೊಡಲ್ಲ ರೀ ಕಾಂಗ್ರೆಸ್ನವರು. DNA ಮರ್ಯಾದೆ ಕೊಡೋದು. ಇದು ಕಾಂಗ್ರೆಸ್ಸಿನ ಹಿಂಬಾಲಕರು ಬಿಡಿ, ಅವ್ರಿಗೇನು ಇದು ಗೊತ್ತೇ ಇಲ್ಲ. ಬಾಯಲ್ಲಿ ಮಾತ್ರ ದೊಡ್ಡ ದೊಡ್ಡ ಮಾತಾಡ್ತಾರೆ, ಸಂವಿಧಾನ ದೊಡ್ಡದು, ಅಂಬೇಡ್ಕರ್ ಬರೆದ ಸಂವಿಧಾನ ದೊಡ್ಡದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಎಲ್ಲಿಗೆ ಬಂತು ನಮ್ಮ ದೇಶ ಸ್ವಾತಂತ್ರ್ಯ? ಸಂವಿಧಾನನ ತಿರ್ಚಿದ್ದು ಕಾಂಗ್ರೆಸ್ನವರು, ಸಂವಿಧಾನವನ್ನು ಧಿಕ್ಕರಿಸಿದ್ದು ಕಾಂಗ್ರೆಸ್ನವರು. ಸಂವಿಧಾನವನ್ನು ಧಿಕ್ಕರಿಸಿ ಕೋರ್ಟ್ಗಳನ್ನ ಮಾನ್ಯತೆ ಮಾಡ್ದೇ ಇವರು ಎಮರ್ಜೆನ್ಸಿ ಹೇರಿದ್ದು ಕಾಂಗ್ರೆಸ್ನವರು. ಮತ್ತು ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿದರು.
ಅದ್ಯಾರೋ ವೈಸ್ ಪ್ರೆಸಿಡೆಂಟ್ ದನ ಕಡಿದರೆ ನರೇಂದ್ರ ಮೋದಿ ನಿಗೋ ಪುರುಷ ಅಂದ್ಬಿಟ್ರೆ ಇವ್ರು ತಡ್ಕೊಳಕ್ಕಾಗಲ್ವಲ್ಲ. ನಿಮ್ದು ಎಲ್ರಿ ಹೋಗಿತ್ತು ಆವಾಗ ಕ್ವಶನ್ ಮಾಡಬೇಕಿತ್ತು. ಕಾಂಗ್ರೆಸ್ಸಿನ ಹಿಂಬಾಲಕರು ಜಾಸ್ತಿ ಕ್ವಶನ್ ಮಾಡ್ತೀರಾ ಇದನ್ನು. ಬನ್ನಿ, ಯಾರ್ಯಾರು ಹಿಂಬಾಲಕರು ಇದ್ದಾರೆ ಅವ್ರಿಗೆಲ್ಲ ಕೇಳ್ತೀನಿ. ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಡಿ ಕೆ ಬರುವ ಅಸ್ಸಾಮಿಂದ ಬರ್ತಾರೆ, ಹೇಳ್ತಾರೆ. 70 ವರ್ಷಗಳಲ್ಲೂ 75ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಬಂದಾಗ ಹೇಳ್ತಾರೆ. 50 ವರ್ಷ ಆದರೂ ನೀವು ತಪ್ಪು ಅಂತ ಹೇಳಿಲ್ಲ. ನಿಮಗೆ ಇವತ್ತು ನರೇಂದ್ರ ಮೋದಿಯವ್ರು ಬಂದಿದ್ದು ಹೇಳಿದ್ದನ್ನು ತಪ್ಪು ಅಂತಿರಲ್ಲ. ನಿಮಗೆ ಏನಾದರೂ ರಕ್ತ ಇದೆಯಾ, ರಕ್ತನೇ ಹರಿತಿದೆಯಾ, ಕೊಚ್ಚೆ ನೀರು ಹರಿತಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಬನ್ನಿ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳಿದಾಗ ಇಂಥದ್ದೆಲ್ಲ ರಕ್ತ ಕುದಿಯೋಂಥ ಕೆಲಸಗಳು ಮಾಡಿದ್ದೀರ. ಈ ಕಾಂಗ್ರೆಸ್ ಅನ್ನೋದೇನಿದೆ, ಇವರು ವಿಷಕ್ರಿಮಿಗಳು. ಇವ್ರನ್ನ ಬೆಳೆಯೋದಕ್ಕೆ ಬಿಡಬಾರ್ದು. ಇವರು ದೇಶನ ಲೂಟಿ ಮಾಡ್ತಾರೆ, ಅಮಾಯಕರನ್ನ ಇದು ಮಾಡ್ತಾರೆ, ಟೋಪಿ ಹಾಕ್ಕೊಂಡು ಯಾಮಾರಿಸ್ತಾರೆ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ಮುಗಿಸ್ತೀರಿ. ಹೇಗೆ ಯಾಮಾರಿಸ್ತಾರೆ ಅಂತಂದರೆ, ಬನ್ನಿ, ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ತಾನೇ ಎಲೆಕ್ಷನ್ ನಡೀತು. ಎಲೆಕ್ಷನ್ ನಡೆದಾಗ ಇದೇ ಚಾಲೆಂಜ್ ಮುಂದುವರ್ಸ್ಕೊಂಬಂದಿದ್ದಾರೆ ಇವರು. ಹೇಗೆ ಮುಂದುವರ್ಸ್ಕೊಂಬಂದಿದ್ದಾರೆ ಅಂತ ಹೇಳ್ತೀನಿ. 5 ವರ್ಷನೂ ಟಿಪ್ಪು ಜಯಂತಿ ಮಾಡ್ತಾರೆ. ಆ ಟಿಪ್ಪು ಜಯಂತಿ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಟಿಪ್ಪು ನೋಡಿ, ಅವನು ಸ್ವಲ್ಪ ಹಿಸ್ಟ್ರಿಲಿ ಹೋಗಬೇಕಾಗತ್ತೆ. ಫ್ರೆಂಚರು ಮತ್ತು ಬ್ರಿಟಿಷರು ಯುರೋಪಲ್ಲಿ 2 ಪ್ರಬಲ, ಇಬ್ಬರು ಹೊಡೆದಾಡ್ತಿರ್ತಾರೆ ಅಲ್ಲಿ. ಒಂದು ಫ್ರೆಂಚರ ಗುಂಪು ಏನಾಗುತ್ತೆ, ಅವ್ರು ವಿಸ್ತಾರ ಮಾಡಬೇಕು ಅಂತ ಬರ್ತಾರೆ. ಅವರು ಗಲ್ಫ್ ಇದಕ್ಕೆ ಬಂದಾಗ ಒಮನ್ ದೇಶ, ಯಮನ್ ದೇಶ ಆ ಕಡೆಯಿಂದ ಬರ್ತಾರೆ. ಅವರು ಪಾಪ ಬ್ರಿಟಿಷರಷ್ಟು ಬುದ್ಧಿವಂತರಲ್ಲ ಮತ್ತು ಬ್ರಿಟಿಷರಷ್ಟು ಸ್ಮಾರ್ಟ್ ಅಲ್ಲ. ಆ ದೃಷ್ಟಿಯಿಂದ ಏನಾಗುತ್ತೆ, ಅವರು ಪೋರ್ಚುಗೀಸರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಗೋವಾದಲ್ಲಿ 1960 ನಮ್ಮ ಗೋವಾ ಇಂಡಿಪೆಂಡೆಂಟ್ ಆಗುತ್ತೆ, ಅದು ನಮ್ಮ ದೇಶಕ್ಕೆ ಸೇರ್ಕೊಳ್ಳುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಹಿಸ್ಟ್ರಿನ ರೀರೈಟ್ ಮಾಡಬೇಕು ಅಂತಂದಾಗ ಏನಾಗುತ್ತೆ, ಈ ಥರ ಇದು ಮಾಡಿದಾಗ ಟಿಪ್ಪು ಸುಲ್ತಾನು ಮಸ್ಕಾಟಿಂದ ಬಂದ ಅಂತ. ಅಲ್ಲಿ ನೋಡಿ, ನೀವು ಒಮನ್ ದೇಶದಲ್ಲಿ ರಾಜಧಾನಿ ಬಂದ್ಬಿಟ್ಟು ಮಸ್ಕಾಟು. ನಾನು ಮಸ್ಕಾಟ್ಗೆ 2 ಸರಿ ಹೋಗಿದ್ದೆ. 2 ಸರಿ ಹೋಗಿದ್ನೋ 3 ಸರಿ ಹೋಗಿದ್ನೋ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ ನಾನು, ಏಜಿನ ಪ್ರಭಾವ ಅದು. ಅಲ್ಲಿ ಡಾಲ್ಫಿನ್ ಬೀಚ್ ಅಂತ ಇದೆ. ಆ ಡಾಲ್ಫಿನ್ ಬೀಚಲ್ಲಿ ಸಮುದ್ರದೊಳಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಂದರೆ ಒಂದು ಟೂರಿಸ್ಟ್ ಸ್ಪಾಟ್ ಅದು. ಬೇಕಾದಷ್ಟು ಡಾಲ್ಫಿನ್ಗಳು ಬರುತ್ತೆ, ಅದಕ್ಕೆ ತಿಂಡಿ ಹಾಕೋ ದೊಡ್ಡ ಹಡಗುಗಳು ಇರುತ್ತೆ, ಸಣ್ಣ ಬೋಟ್ಗಳು ಇರುತ್ತೆ, ಇದು ಮಾಡ್ಬೋದು. ಏನು ಅಂದರೆ, ಆ ಡಾಲ್ಫಿನ್ ಬೀಚ್ಗೆ ಹೋಗ್ಬೇಕಾದ್ರೆ ಇನ್ನೇನು ಮಸ್ಕ್ಯಾಟ್ ನಗರವನ್ನು ದಾಟಿ ಹೊರಗಡೆ ಹೋಗ್ತಿರ್ತೀವಿ. ಅಲ್ಲಿ ಕೋಟೆ ಬಾಗಿಲಿದೆ. ಕೋಟೆ ಬಾಗಿಲು ಅಂದರೆ ನಾವು ಚಿತ್ರದುರ್ಗದ ಕೋಟೆ ನೋಡಿದ್ದೀವಿ, ಅಥವಾ ಬೇರೆ ಬೇರೆ ಕೋಟೆಗಳು ನೋಡಿದ್ದೀವಿ. ಈ ಥರ ಕಲ್ಲಿಂದ ಕಟ್ಟಿರೋ ದೊಡ್ಡ ದೊಡ್ಡ ಕೋಟೆಗಳಲ್ಲ, ಮಣ್ಣಿಂದ ಕಟ್ಟಿರೋ ಕೋಟೆಗಳು. ಯಾಕೆಂದರೆ ಅಲ್ಲಿ ನಾಗರಿಕತೆ ಬಹಳ ಬೆಳೆದೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಿ ನಾಗರಿಕತೆ ಬೆಳೆದಿರಲ್ಲ ಅಲ್ಲಿ ಹೊಡಿ ಬಡಿ ಕಡಿ ಸಂಸ್ಕೃತಿ ಇರುತ್ತೆ. ನಮ್ಮ ದೇಶ ಇದನ್ನು ದಾಟಿ ಬರಿಬೇಕಾಗಿದೆ. ಸೊ ಆ ಮಸ್ಕ್ಯಾಟಲ್ಲಿ ಹೋದಾಗ ಅಲ್ಲೊಂದು ಎಕ್ಸಿಬಿಷನ್ ಇದೆ ಕೋಟೆ ಒಳಗೆ. ಆ ಕೋಟೆ ಒಳಗೆ ಎಕ್ಸಿಬಿಷನ್ ನೋಡ್ತಾ ನಾನು ಟಿಪ್ಪು ಸುಲ್ತಾನ್ ಬಗ್ಗೆ ಬರೆದಿದ್ರು. 16 ಜನ ಬೋಟಲ್ಲಿ ಹೋಗ್ತಾರೆ, ಇಂಡಿಯಾನ ರೂಲ್ ಮಾಡಿದ್ರು ಅಂತ ಬರ್ಕೊಂಡಿದ್ದಾರೆ. ನೋಡಿ, ಅವರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನು ಅದನ್ನು ಫೋಟೋ ತೆಗಿಬೇಕು ಅಂತ ಹೋದೆ. ಅಲ್ಲಿ ಫೋಟೋ ತೆಗಿಬೇಕು ಅಂತಂದರೆ ಇವನು ಬಂದು ಹೇಳ್ದ, ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಂದ. ನನ್ನ ಮಗ ಹೊರಗಡೆ ಕೂತಿದ್ದ. ಬಂದ್ಬಿಟ್ಟು ಇಲ್ಲೇನು ಮಾಡಬೇಡಿ ಅಣ್ಣ, ನೀವು ಅಂತ ಇದಕ್ಕೆ ಹೋಗಬೇಡಿ, ಮೊಬೈಲ್ ಫೋನ್ ತೊಗೊಂಡು ಹೊರಗಡೆ ಕೂತಿದ್ದ. ನಾನೆಲ್ಲ ನೋಡ್ಕೋತಾ ಬಂದೆ. ಆ ಎಕ್ಸಿಬಿಷನ್ ನೋಡೋದಕ್ಕೆ ದಾರಿ ಮಾಡಿದ್ದಾರೆ. ಹೆಂಗೆ ಗೊತ್ತಾ, ಫುಟ್ ಪ್ರಿಂಟ್ಗಳು ಇಟ್ಟಿದ್ದಾರೆ. ಆ ಫುಟ್ ಪ್ರಿಂಟ್ನೇ ನೋಡ್ಕೊಂಡು ಹೋಗಬೇಕು ನಾವು. ಎಕ್ಸಿಬಿಷನ್ ಇರ್ತಕ್ಕಂಥ ಪ್ರತಿಯೊಂದು ಫೋಟೋನು ಮಿಸ್ ಮಾಡದೆ ನೋಡ್ಬೋದು ನಾವು. ನಮ್ಮ ದೇಶದಲ್ಲಿ ಎಕ್ಸಿಬಿಷನ್ಗಳಿವೆ, ಬೇಕಾದಷ್ಟು ಮ್ಯೂಸಿಯಮ್ಗಳಿವೆ. ಫುಟ್ ಪ್ರಿಂಟ್ಗಳು ಹಾಕ್ಬಿಟ್ರೆ ಅದು ಫುಟ್ ಪ್ರಿಂಟ್ಗಳ ಮೇಲೆ ಕಾಲಿಡ್ಕೋತ ಹೋದರೆ ನಮಗೆ ಗೊತ್ತಾಗುತ್ತೆ, ಒಂದನ್ನು ಮಿಸ್ ಮಾಡಲ್ಲ. ನಾವು ನೋಡಿ ಮುಂಬೈಯಲ್ಲಿ ನೋಡಿದ್ದೀವಿ, ಬೇಕಾದಷ್ಟು ಮಿಸ್ ಮಾಡ್ಕೊಂಡು. ಸಾಲಾರ್ಜಂಗ್ ಮ್ಯೂಸಿಯಂ ನೋಡಿದ್ದೀನಿ, ಬೇಕಾದಷ್ಟು ಮಿಸ್ ಮಾಡಿದ್ದೀನಿ. ಪ್ರತಿ ಸರಿ ಹೋದಾಗಲೂ ಹೊಸ ವಸ್ತು ಏನೋ ನೋಡ್ತಿದ್ದೀವಿ ಅನಿಸುತ್ತೆ. ಇಂಥ ಇವುಗಳನ್ನೆಲ್ಲ ನಮ್ಮ 70 ವರ್ಷ ರೂಲ್ ಮಾಡಿದ ಸಣ್ಣ ಕಾಂಗ್ರೆಸ್ನವ್ರಿಗೆ ದೊಡ್ಡ ವಿಷಯನೂ ಹೊಳಿಲಿಲ್ಲ, ಸಣ್ಣ ವಿಷಯನೂ ಹೊಳಿಲಿಲ್ಲ. 75ನೇ ಇಸ್ವಿಯಲ್ಲಿ ಕೋರ್ಟ್ನ ಧಿಕ್ಕರಿಸ್ತೀವಿ, ಮತ್ತು ದೇಶನೇ ಧಿಕ್ಕರಿಸಿ ಎಮರ್ಜೆನ್ಸಿ ಹೇಳ್ತೀವಿ. ಇದು ಕಾಂಗ್ರೆಸ್ಸಿನ DNA ಒಳಗಿದೆ. ನಾವು ನಿಮ್ಮ ಜವಾಬ್ದಾರಿ 2 ಪಾರ್ಟ್ ಜಾತಿಗಳಲ್ಲಿ ವಿಭಜನೆ ಮಾಡ್ತಾ ಕರ್ನಾಟಕದಲ್ಲಿ ಹೇಗೆ ಎಲೆಕ್ಷನ್ ಗೆದ್ದರು ಅಂತ ಹೇಳಿದೆ. ಏನು ಅಂದರೆ, ಅಕ್ಕಿ ಕೊಟ್ಬಿಟ್ರಿ, ಫ್ರೀ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ, ಸ್ತ್ರೀಯರಿಗೆ ಬಸ್ ಭಾಗ್ಯ ಕೊಟ್ವಿ, ಮತ್ತು ಎಲೆಕ್ಟ್ರಿಸಿಟಿ 200 ಯೂನಿಟ್ವರೆಗೂ ಫ್ರೀ ಕೊಡ್ತೀವಿ ಅಂತಂದ್ವಿ, ಮತ್ತು ಯುವ ನಿಧಿ ಅಂತ ಕೊಟ್ವಿ. ಯಾರು ಡಿಪ್ಲೊಮಾ 1500 ಅಂತೆ, ಗ್ರ್ಯಾಜುಯೇಟ್ಸ್ಗೆ 3000 ರೂಪಾಯಿ ಅಂತ ಪ್ರತಿ ತಿಂಗಳು ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ. ಇದೆಲ್ಲ ಕೊಟ್ಟಿಲ್ಲ. ಮತ್ತು ಬನ್ನಿ ಇವತ್ತು ಹೇಳ್ತೀನಿ, ಇವತ್ತೇನು ನಾವು ರೆಕಾರ್ಡ್ ಮಾಡ್ತಾಯಿದ್ವಿ, ಇದು ರೂಪಾನಗರ್ಲಿದ್ದೀವಿ ನಾವು. ರೂಪಾನಗರ್ಲಿ ನಿನ್ನೆ ದಿವಸ 3 ಗಂಟೆ ಕರೆಂಟ್ ಹೋಯ್ತಂತೆ. ಇವತ್ತು ನಾವೇನು ರೆಕಾರ್ಡ್ ಮಾಡ್ತಾಯಿದ್ವಿ, ಇವಾಗಲೂ ಸಹ ಕರೆಂಟ್ ಹೋಗಿದೆ. ಅಭಿವೃದ್ಧಿಗೆ ನಾವು ಹಣ ಕೊರತೆ ಆಗಿಲ್ಲ, ಫ್ರೀ ಕೊಟ್ಟರು ಅಭಿವೃದ್ಧಿಗೆ ಹಣ ಜಾಸ್ತಿ ಕೊಟ್ಟಿದ್ದೀವಿ. 6 ತಿಂಗಳಲ್ಲಿ 730 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಸುಳ್ಳು ಬಿಡೋದ್ರಲ್ಲಿ ಭಾಳ ಪ್ರವೀಣ್ರವರು.
730 ಕೋಟಿ ಎಲ್ಲಿ ಕೊಟ್ರಿ ಸ್ವಾಮಿ? ಕೊಟ್ಟಿದ್ರು ಯಾರ್ಯಾವ ಎಮ್ ಎಲ್ ಎ ಭಾಗ ಮನೆಗಳಿಗೆ ಹೋಯ್ತೋ, ಯಾರ್ಯಾರು ಎಮ್ ಎಲ್ ಎ ಭಾಗ ಪಾಕೆಟ್ಗೆ ಹೋಯ್ತೋ, ಅಥವಾ ಯಾರು ಉಸ್ತುವಾರಿ ಮಿನಿಸ್ಟ್ರು ಪಾಕೆಟ್ಗೆ ಹೋಯ್ತೋ, ಉಸ್ತುವಾರಿ ಮಂತ್ರಿಗಳ ಮನೆಗೆ ಹೋಯ್ತೋ, ನೀವೇ ಹೇಳಬೇಕು. ಇನ್ನೂ ಸ್ವಲ್ಪ ವಿಶದವಾಗಿ ಹೇಳಬೇಕು. ಯಾಕೆ ಅಂದರೆ ನಾನಿರೋದು ವಿವೇಕಾನಂದ ನಗರದಲ್ಲಿ. ವಿವೇಕಾನಂದ ನಗರದಲ್ಲಿ ಹಗಲೆಲ್ಲ ಕರೆಂಟ್ ಹೋಗ್ತಾ ಇದೆ ರೀ. ನೋಡಿ, ಬಿ ಜೆ ಪಿ ಸರ್ಕಾರ ಇದ್ದಾಗ ಕರೆಂಟ್ ಹೋಗ್ತಾನೆ ಇರಲಿಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಟ್ರಿಸಿಟಿ ಮಂತ್ರಿ ಆಗಿರ್ತಾರೆ, ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಾರೆ. ಮಂತ್ರಿ ಆದಾಗ ಅವ್ರು ಹಗಲೆಲ್ಲ ಹೇಳ್ತಿರ್ತಾರೆ, SSLC ಎಕ್ಸಾಮ್ ಬಂತು, ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಕರೆಂಟ್ ಕಟ್ ಮಾಡಲ್ಲ. ಇದು ಹೆಮ್ಮೆ ತರೋ ವಿಷಯನ. ಕರೆಂಟ್ ಕಟ್ ಮಾಡೋದು 7 ಗಂಟೆಯಿಂದ 9 ಗಂಟೆವರೆಗೆ. ಏಕೆ? SSLC ಮಕ್ಕಳು ಪರೀಕ್ಷೆ ಬಂತು, ಓದ್ತಾರೆ ಅಂತ ಅಂದ್ಬಿಟ್ಟು ಕರೆಂಟ್ ಕಟ್ ಮಾಡೋಲ್ಲ ಅಂತ ಹೇಳ್ತಿದ್ರು. ಮತ್ತು PUC ಬಂದಾಗ PUCನಲ್ಲಿ ಹೇಳ್ತಿದ್ರು, PUC ಮಕ್ಳಿಗೆ ತೊಂದರೆ ಆಗಬಾರ್ದು, ನಾವು ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಕರೆಂಟ್ ಕಟ್ ಮಾಡಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರು ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ. ಕರೆಂಟು ಸರ್ಪ್ಲಸ್ ಇದೆ. ಸರ್ಪ್ಲಸ್ ಇದ್ದಾಗ 10 ದಿನ ಅಳಿಯ ದಾನ ಮಾಡೋದು ಅಂತ ಹೇಳಿಬಿಟ್ಟು ಇವರು ಮಿಂಡು ಮೆರಿತಾರಲ್ಲ. ಯಾರಿಗೆ ಬಂತು 47 ಸ್ವಾತಂತ್ರ್ಯ? ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಇದನ್ನು ಒಂದು ಎಪಿಸೋಡಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡ್ವಿ, ಆದರೆ ಎಷ್ಟು ಎಪಿಸೋಡ್ ಆಗುತ್ತೋ ಗೊತ್ತಿಲ್ಲ. ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.